ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ಆಳಲಹಳ್ಳಿ ಹಾಡಿಯಲ್ಲಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹೆಚ್ರಿಕೋಟೆ ಇವರ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಡಗಲಪುರ ಇವರ ಸಹಯೋಗದೊಂದಿಗೆ ಹಾಡಿಯ ಜನರಿಗೆ ಸಿಕಲ್ ಸೆಲ್ ಅನಿಮಿಯಾ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದ ಡಾ ಜಯಂತ್, ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ ಟಿ ರವಿಕುಮಾರ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾ ರೋಹನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲೇಂದ್ರ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ ಟಿ ರವಿಕುಮಾರ್ ಮಾತನಾಡಿದರು. ಈ ವೇಳೆ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದ ಡಾ ಜಯಂತ್ ರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎನ್ ಬೇಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶೈಲೇಂದ್ರ, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಸಂಶೋಧಕರಾದ ಡಾ ಕಲಾವತಿ, ಡಾ ಮೋಹನ್, ಡಾ ವೇಣುಕಾಂತ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ರವಿರಾಜ್, ಸಮುದಾಯ ಆರೋಗ್ಯಾಧಿಕಾರಿ ಬಸವರಾಜು, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಸಂಚಾಲಕರಾದ ನಾಗರಾಜು, ಸಿದ್ದರಾಜು, ಹಾಡಿಯ ಮುಖಂಡರು ಸೇರಿದಂತೆ ಹಾಡಿಯ ಜನರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಆದಿವಾಸಿಗಳಿಗೆ ಇರಬೇಕು ಅಂತ ಏನಿಲ್ಲ, ಅವರು ಮುಖ್ಯವಾಹಿನಿಗೆ ಬರಬೇಕು, ಓದಬೇಕು, ಒಳ್ಳೊಳ್ಳೆ ಸ್ಥಾನಮಾನಗಳನ್ನ ಪಡೆಯಬೇಕು. ಬಟ್ ಬೆಳವಣಿಗೆ ಶಿಕ್ಷಣ ಅತಿ ಮುಖ್ಯ. ಶಿಕ್ಷಣವನ್ನು ಕಲಿತಾಗ ನೀವು ಈ ಕುರುಗಳು ರಕ್ತಕಣವನ್ನ ಇನ್ನು ಮುಖ್ಯ ಮಾಡಲಿಕ್ಕೆ ಮುಖ್ಯ ಕಾರಣ ಆಗ್ತದೆ. ಈ ಕುರುಗಳು ರಕ್ತಕಣದ ಬಗ್ಗೆ ನಾವು ವ್ಯಾಪಕವಾಗಿ ಕಳೆದ 1 ವರ್ಷದಿಂದ ತಾಲೂಕಿನಲ್ಲಿ ಆದಿವಾಸಿಗಳಿಗೆ, ಪರಿಶಿಷ್ಟ ಪಂಗಡದವರಿಗೆ ನಿರಂತರವಾಗಿ ನಾವು ಒಂದು ಸೂಕ್ಷ್ಮವಾಗಿ ಮೈಕ್ರೋ ಪ್ಲಾನ್ ಅನ್ನು ಮಾಡಿ ನಾವು ಪ್ರತಿ ಹಾಡಿಗಳಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಆದಿವಾಸಿಗಳಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿ ಸ್ಕ್ರೀನಿಂಗ್ ಅನ್ನು ಮಾಡಿದ್ವಿ. ನಮ್ಮ ತಾಲೂಕಿನಲ್ಲಿ ಸುಮಾರು 78 ಸರಗೂರು ಮತ್ತು ಹೆಚ್ರಿಕೋಟೆ ತಾಲೂಕಿನಲ್ಲಿ ಕುರುಬರ ರಕ್ತಕಣದ ಪತ್ತೆ ಹಚ್ಚಿ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ. ಅನುವಂಶಿಕ ಅಂದರೆ ಒಬ್ಬರಿಂದ ಪರಿಶಿಷ್ಟ ಪಂಗಡದವರಿಗೆ. ಯಾಕೆ ಅಂದರೆ ನೀವು ಅಲ್ಲಲ್ಲೇ ರಕ್ತ ಮದುವೆಯಾಗುವಂಥದ್ದು ಇದು ಭಾಳ ಮುಖ್ಯವಾಗ್ತದೆ. ಈ ಕುರುಬ ರಕ್ತಗಳ ಇನ್ನೊಂದು ಯಾವ ರೀತಿ ಬರ್ತದೆ ಅಂದರೆ ಅಲ್ಲಲ್ಲೇ ಮದುವೆ ಆಗುವಂಥದ್ದು. ಹಾಗಾಗಿ ಇದು ಅನುವಂಶವಾಗಿ ಒಬ್ಬರಿಂದ ಒಬ್ಬರಿಗೆ ಅಡಿಯಲ್ಲಿ ಹೆಚ್ಚು ಬರ್ತದೆ. ಈ ಕುರುಬ ರಕ್ತಗಳಲ್ಲಿ ಸಿಕಲ್ ಸೆಲ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಸಿಕಲ್ ಅಂದರೆ ಒಂದು ಕುರುಗೋಲು ಯಾವ ರೀತಿ ಇರ್ತದೆ ಆ ರೀತಿ ರಕ್ತಕಣಗಳು ಸುಮಾರು ಓವರ್ ರೌಂಡ್ ಶೇಪಲ್ಲಿ ಇರ್ತದೆ. ಆದಿವಾಸಿಗಳಂತ ಒಂದು ತಾಲೂಕು, ನಾವು 7 ತಾಲೂಕಿನಲ್ಲಿ ಮೈಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಹಳ್ಳಿಗಳಿರುವಂಥದ್ದು, ಅತಿ ಹೆಚ್ಚು ಆದಿವಾಸಿಗಳು ವಾಸ ಮಾಡ್ತಾ ಇರುವಂಥದ್ದು ನಮ್ಮ ಸರಗೂರು ಮತ್ತು ಹೆಚ್ರಿಕೋಟೆ ತಾಲೂಕಲ್ಲಿ. ಹಾಗಾಗಿ ಇದನ್ನ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಕಳೆದ 1 ವರ್ಷದಿಂದ ನಾವು ಚಾಮರಾಜನಗರ, ಮಡಿಕೇರಿ, ಮೈಸೂರು ಜಿಲ್ಲೆ, ಚಿಕ್ಕಮಗಳೂರು ತಗೊಂಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಮೈಸೂರು ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ಎಲ್ಲ ಹಳ್ಳಿಗಳಲ್ಲೂ ನಾವು ಈ ಸಿಕಲ್ ಸೆಲ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಗ್ರಾಮ ಪಂಚಾಯಿತಿಗಳಿರ್ಬೋದು, ಆದಿವಾಸಿ ಮುಖಂಡರಿರ್ಬೋದು, ಮತ್ತು NGOs ಇರ್ಬೋದು, ಎಲ್ಲರೂ ಸಹ ಕೈ ಜೋಡಿಸಿ ಇವರು ಸಿಕಲ್ ಸೆಲ್ ಅನಿಮಿಯನ್ನು ಹೋಗಲಾಡಿಸ್ಬೇಕು. ಯಾಕಂದರೆ ಈ ದಿನಗಳಲ್ಲಿ ನಾವು ಯಾಕೆ ಸಿಕಲ್ ಸೆಲ್ ಅನಿಮಿಯನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂದರೆ ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು. ಆರೋಗ್ಯದವರಿಗೆ ಮತ್ತು SC ಪಾಪ್ಯುಲೇಷನ್ ಇರ್ತಾರೆ, ಅವರಿಗೆ ನಮ್ಮಲ್ಲಿ ಎಕ್ಸಾಮ್ ಪರೀಕ್ಷೆ ಮಾಡಬೇಕು ಅನ್ನೋ ಒಂದು ಸರ್ಕಾರದಿಂದ ಆದೇಶ ಬಂತು. ಅದಕ್ಕೆ ಪೆಟ್ರೋಲ್ ಮಾಡಿದ್ರಲ್ಲ, IOCL ಪೆಟ್ರೋಲ್ ಇಂಡಿಯನ್ ಆಯಿಲ್ ಅವರು ಏನು ಮಾಡಿದ್ದಾರೆ, ಅದಕ್ಕೆ ಸಹಕಾರ ಮಾಡಿದ್ದಾರೆ, ಹಣಕಾಸಿನ ವ್ಯವಸ್ಥೆ ಮಾಡಿ. ಅವರಿಂದ ಈ ಕಾರ್ಯಕ್ರಮ ಎಲ್ಲ ತಾಲೂಕುಗಳಲ್ಲಿ ಹೀಗೆ ನಾವು ಈ ಕಡೆಯಿಂದ ಹೋಗ್ತಂದ್ರೆ ನಮ್ಮ ಹೆಚ್ರಿಕೋಟೆ ತಾಲೂಕಲ್ಲಿ ಈ ಎಲ್ಲ ಗ್ರಾಮಗಳು ಸೇರ್ಕೊಳ್ಳುತ್ತೆ, ಹಾಗೆ ಹುಣಸೂರಿನಲ್ಲಿ ಒಂದಷ್ಟು ಗ್ರಾಮಗಳು ಸೇರ್ಕೊಳ್ಳುತ್ತೆ, ಪಿರಿಯಾಪಟ್ಟಣದಲ್ಲೂ ಅದೇ ಥರ ಬರುತ್ತೆ. ಎಲ್ಲಿ ನಮ್ಮ ಈ ಬುಡಕಟ್ಟು ಜನಾಂಗದ ಭಾಗದ ನಮ್ಮ ಜನರಿದ್ದಾರೆ ಅವರೆಲ್ಲರಿಗೂ ಈ ವಿಷಯ ತಿಳಿಬೇಕು, ಹಾಗೂ ಅವರಿಗೆ ಚಿಕಿತ್ಸೆ ಆಗಬೇಕು. ಈ ಒಂದು ಕಾಯಿಲೆಯಿಂದ ಸಮಸ್ಯೆ ಆಗೋದು ನಿಮಗೆ ನಾವು ಯಾವುದೇ ಒಂದು ಜಾಗಕ್ಕೆ ಹೋಗಿ ಬುಡಕಟ್ಟು ಜನಾಂಗನೇ ಅಂತಲ್ಲ, ನಾವೊಂದು ಹಳ್ಳಿಗೆ ಹೋದಾಗ ಹಳ್ಳಿಯಲ್ಲಿ ನಾವು ಆರೋಗ್ಯದ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಆರೋಗ್ಯ ಮತ್ತು ವಿದ್ಯಾಭ್ಯಾಸ, ಎಜುಕೇಶನ್, ಆಮೇಲೆ ನಮ್ಮಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರ ಬಗ್ಗೆ ನಾವು ಒಂದಷ್ಟು ಮಾತಾಡಲೇಬೇಕಾಗುತ್ತೆ. ಅದನ್ನು ತಿಳಿಸಬೇಕಾಗಿರುತ್ತೆ, ಗೊತ್ತಿರುತ್ತೆ ನಿಮಗೆಲ್ಲ. ಅಂದ್ರೂ ಕೆಲವೊಂದು ವಿಷಯದಲ್ಲಿ ನಾವು
ಈ ಥರ ಒಂದು ತಪ್ಪನೆ ಮಾಡೋದ್ರಿಂದ ಆಗ್ತಾ ಇರುತ್ತೆ. ಈಗ ಅದೇ ಹೇಳಿದ್ರು ಪೋಕ್ಸೋ ಪ್ರಕರಣ. ನಮ್ಮ ಮುಂಚೆ ಇದ್ದಂಥ ಅಧಿಕಾರಿ ಆಗಿದ್ದಾಗ